ಓಂ ಶಾಂತಿ. ಡೇಟ್ ಆಗಿದೆ 20-3-1969. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ. 7 बातें छोड़ो और 7 बातें धारण करो. 7 बातें छोड़ो और 7 बातें धारण करो. 7 ಮಾತುಗಳನ್ನು ಬಿಟ್ಬಿಡಿ, 7 ಮಾತುಗಳನ್ನು ಧಾರಣೆ ಮಾಡ್ಕೊಳ್ಳಿ. ಏನು ಬಿಡಬೇಕು, ಏನು ಧಾರಣೆ ಮಾಡ್ಕೊಳ್ಬೇಕು. ಸಭಿ ಕಿಸ್ ಸ್ಮೃತಿ ಮೇ ಬೈಠೆ ಹೋ, ಎಲ್ಲರೂ ಯಾವ ಸ್ಮೃತಿನಲ್ಲಿ ಕೂತಿದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಕಿಸ್ ದೇಶ ಮೇ ಬೈಠೆ ಹೋ, ಯಾವ ದೇಶದಲ್ಲಿ ಕೂತೀರಾ. ವ್ಯಕ್ತ ದೇಶ ಮೇ ಹೇ ವ ಅವ್ಯಕ್ತ ದೇಶ ಮೇ, ವ್ಯಕ್ತ ದೇಶದಲ್ಲಿದ್ದೀರಾ ಅಥವಾ ಅವ್ಯಕ್ತ ದೇಶದಲ್ಲಿದ್ದೀರಾ. ಅವ್ಯಕ್ತ ಕೋ ವ್ಯಕ್ತ ಮೇ ಲಾಯಾ ಹೇ ವ ತುಮ್ ಅವ್ಯಕ್ತ ಹುಯೇ ಹೋ. ಬಾಬಾ ಕೇಳ್ತಾರೆ, ಅವ್ಯಕ್ತವನ್ನು ವ್ಯಕ್ತದಲ್ಲಿ ತಗೊಂಡು ಬಂದಿದ್ದೀರೋ ಅಥವಾ ನೀವು ಅವ್ಯಕ್ತದಲ್ಲಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಅಭಿ ಕಿ ಮುಲಾಕಾತ್ ಕಹಾ ಕರ್ ರಹೆ ಹೋ, ಈಗ ನೀವೆಲ್ಲಿ ಭೇಟಿ ಆಗ್ತಿದ್ದೀರಾ ಅಂತ ಕೇಳ್ತಾರೆ ಬಾಬಾ. ಯಾರನ್ನು ಭೇಟಿ ಆಗೋದು, ಬಾಬನ ಭೇಟಿ ಎಲ್ಲಿ ಆಗ್ತಿದ್ದೀರಾ. ಅವ್ಯಕ್ತ ದೇಶದಲ್ಲಿ ಆಗ್ತಿದ್ದೀರೋ, ವ್ಯಕ್ತ ದೇಶದಲ್ಲಿ ಆಗ್ತಿರೋ, ಅಥವಾ ಅವ್ಯಕ್ತವನ್ನು ವ್ಯಕ್ತದಲ್ಲಿ ತಗೊಂಡು ಬಂದಿದ್ದೀರೋ, ಅವ್ಯಕ್ತದಲ್ಲಿ ಇದ್ದೀರೋ, ಎಲ್ಲಿ ಭೇಟಿ ಆಗ್ತಿದ್ದೀರಿ ಅಂತ ಕೇಳ್ತಾರೆ ಬಾಬಾ. ಅವ್ಯಕ್ತ ಕೋ ವ್ಯಕ್ತ ದೇಶ ಮೇ ನಿಮಂತ್ರಣ ದಿಯಾ ಥಾ. ಅವ್ಯಕ್ತ ಶಿವ ಬಾಬಾರನ್ನು ಈ ವ್ಯಕ್ತ ದೇಶ ಅಂದರೆ ಸಾಕಾರ ದೇಶದಲ್ಲಿ ನೀವೇನು ಮಾಡಿದ್ದೀರಾ, ನಿಮಂತ್ರಣ ಕೊಟ್ಟಿದ್ದೀರಾ, ಆಹ್ವಾನ ಕೊಟ್ಟಿದ್ದೀರಾ. ತೋ ಅವ್ಯಕ್ತ ಬಾಪ್ ದಾದಾ ವ್ಯಕ್ತ ದೇಶ ಮೇ ಅವ್ಯಕ್ತ ರೂಪ ಸೆ ಮುಲಾಕಾತ್ ಕರ್ ರಹೆ ಹೇ. ನೋಡ್ರಿ ಬಾಬಾ, ಹಾಗಾದರೆ ಅವ್ಯಕ್ತ ಬಾಪ್ ದಾದಾ ವ್ಯಕ್ತ ದೇಶದಲ್ಲಿ ಅವ್ಯಕ್ತ ರೂಪದಿಂದ ಭೇಟಿ ಆಗ್ತಿದ್ದಾರೆ ಅಂತ ಹೇಳ್ತಾರೆ ಬಾಬಾ. ಅವ್ಯಕ್ತ रूप को व्यक्त में लाने के लिए कितना समय चाहिए. ಅವ್ಯಕ್ತ ರೂಪದಲ್ಲಿದ್ದವರನ್ನು ವ್ಯಕ್ತದಲ್ಲಿ ತಗೊಂಡು ಬರೋಕ್ಕೆ ನಿಮಗೆ ಎಷ್ಟು ಟೈಮ್ ಬೇಕು. ಅಭಿ ತಯಾರಿ ಹೇ ಪುರುಷಾರ್ಥ ಚಲ್ ರಹಾ ಹೇ, ತಯಾರಾಗಿದ್ದೀರೋ ಅಥವಾ ಪುರುಷಾರ್ಥ ನಡೀತಿದೆಯೋ. ಕಿತನೆ ಸಮಯ ಕಿ ಅವಶ್ಯಕತಾ ಹೇ, ಎಷ್ಟು ಸಮಯ ನಿಮಗೆ ಬೇಕು. संपूर्ण स्थिति को इस साकार रूप में लाने लिए कितना समय चाहिए. ಸಂಪೂರ್ಣ ಸ್ಥಿತಿಯನ್ನು ಈ ಸಾಕಾರ ರೂಪದಲ್ಲಿ ತಗೊಂಡು ಬರೋಕ್ಕೆ ನಿಮಗೆ ಎಷ್ಟು ಟೈಮ್ ಬೇಕು ಅಂತ ಕೇಳ್ತಾರೆ ಬಾಬಾ. ದರ್ಪಣ್ ಮೇ ದೇಖ್ ತೋ ಸಕ್ತೆ ಹೋನಾ, ಕನ್ನಡಿಗಳು ನೋಡ್ಕೊಳ್ಳಿಕ್ಕಾಗತ್ತಲ್ಲ ನಿಮ್ಗೆ. ಯಾವ ಕನ್ನಡಿ, ಜ್ಞಾನದ ಕನ್ನಡಿಯಲ್ಲಿ ನಮ್ಮ ನೋಡ್ಕೊಳ್ಳಿಕ್ಕೆ ಸಾಧ್ಯದೇನು. ಸಂಪೂರ್ಣ ಸ್ಥಿತಿ ಕಾ ಚಿತ್ರ ಸಾಕಾರ ಮೇ ದೇಖಾ ಹೇ, ನಿಮ್ಮ ಸಂಪೂರ್ಣ ಸ್ಥಿತಿಯ ಚಿತ್ರವನ್ನು ಸಾಕಾರದಲ್ಲಿ ನೋಡಿದ್ದೀವಲ್ಲ ನಾವು. ಯಾವ ಚಿತ್ರ ನಮ್ಮದು, ದೇವಿ ದೇವತೆಗಳ ಚಿತ್ರ ನೋಡಿದ್ದೀವಲ್ಲ ಸಂಪೂರ್ಣ ಸ್ಥಿತಿ. ಕರ್ಮ ಬಾಬಾ ಹೇಳ್ತಾರೆ, ಸಾಕಾರ ತನ್ ಜೋ ಥಾ ವಹ ಸಂಪೂರ್ಣ ಕರ್ಮಾತೀತ ಸ್ಥಿತಿ ನಹಿ ಥಿ. ಬ್ರಹ್ಮ ಬಾಬಾ ಸಾಕಾರ ತನದಲ್ಲಿ ಏನಿದ್ರು ಸಂಪೂರ್ಣ ಕರ್ಮಾತೀತ ಸ್ಥಿತಿ ಇರಲಿಲ್ಲ. ಉಸ್ಕಿ ಭೇಂಟ್ ಮೇ ಬತಾओ, ಅದಕ್ಕೆ ಹೋಲಿಕೆ ಮಾಡಿ ಹೇಳಿ. ಉನ್ ಜೈಸಾ ತೋ ಬನನಾ ಹಿ ಹೇ, ಗುಣೋಂ ಕೋ ಹಿ ಧಾರಣ ಕರ್ನಾ ಹೇ. ಅವ್ರ ಥರ ಆಗಬೇಕು ಅಂದರೆ ಗುಣಗಳ ಧಾರಣೆ ಮಾಡಿಕೊಳ್ಬೇಕು. तो उनके अंतिम स्थिति और अपने वर्तमान स्थिति में कितना फ़र्क समझते हो. ಅವ್ರದ್ದು ಅಂತಿಮ ಸ್ಥಿತಿ ಮತ್ತು ತಮ್ಮ ವರ್ತಮಾನ ಸ್ಥಿತಿನಲ್ಲಿ ಎಷ್ಟು ವ್ಯತ್ಯಾಸ ಇದೆ ನೋಡ್ರಿ ಅಂತಾರೆ ಬಾಬಾ. ಉಸ್ಕೆ ಲಿಯೆ ಕಿತನಾ ಸಮಯ ಚಾಹಿಯೆ, ಅದಕ್ಕಾಗಿ ಎಷ್ಟು ಸಮಯ ಬೇಕು. ಸಾಕಾರ ಕಾ ಸಬೂತ್ ತೋ ಇನ್ ಆಂಖೋं से देखा, ಸಾಕಾರದಲ್ಲಿ ಅಂತೂ ಈ ಕಣ್ಣುಗಳಿಂದ ನೋಡಿದ್ದೀರಾ. उनके हर गुण हर कर्म को अपने कर्म और वाणी से भेंट करो तो मालूम पड़ जाएगा. ಬಾಬಾ ಹೇಳ್ತಾರೆ, ಅವರ ಪ್ರತಿಯೊಂದು ಗುಣ ಪ್ರತಿಯೊಂದು ಕರ್ಮದಲ್ಲಿ ಕರ್ಮ ಮಾಡ್ತಾ ವಾಣಿಯಿಂದ ನೀವು ಕಂಪೇರ್ ಮಾಡಿಕೊಡ್ರಿ, ಹೋಲಿಕೆ ಮಾಡಿಕೊಡ್ರಿ, ಗೊತ್ತಾಗತ್ತೆ ಅಂತಾರೆ ಬಾಬಾ. ಅಭಿ ಸಮಯ ಕೆ ಹಿಸಾಬ್ ಸೆ 25वीं बहुत है.
ಈ ಸಮಯದ ಲೆಕ್ಕಾಚಾರ ನೋಡಬೇಕು ಅಂದರೆ 25 ಭಾಳ ಆಗಿದೆ. ಸಮಯ ಪುರುಷಾರ್ಥ ಕಾ ಬಹುತ್ ಕಮ್ ಹೈ. ಪುರುಷಾರ್ಥ ಮಾಡೋಕ್ಕೆ ಸಮಯ ಭಾಳ ಕಡಿಮೆ ಇದೆ. इसलिए जैसे याद का चार्ट रखते हो साथ साथ अब यह भी चार्ट रखना चाहिए. ಆದ್ದರಿಂದ ನೆನಪಿನ ಯಾತ್ರೆಯ ಚಾರ್ಟ್ ಏನಿಡ್ತೀರೋ ಅದರ ಜೊತೆಗೂ ಈ ಚಾರ್ಟನ್ನು ಕೂಡ ಇಡಬೇಕು. ಯಾವುದು? साकार जो कर्म कर रहे थे, जो स्थिति जो स्मृति थी, उन सभी से भेंट करनी है. ಸಾಕಾರದಲ್ಲಿ ಏನು ಕರ್ಮ ಮಾಡ್ತಾ ಸ್ಥಿತಿ ಇತ್ತೋ ಸ್ಮೃತಿ ಇತ್ತೋ ಅದನ್ನು ನೋಡ್ರಿ ಅಂತಾರೆ ಬಾಬಾ. ಅಚ್ಚಾ ಆಜ್ ಕುಮಾರಿಯೋं का इम्तिहान लेते हैं. ಇವತ್ತು ಕುಮಾರಿಯರದೇನಿದೆ? ಪರೀಕ್ಷೆ ಇದೆ. सभी जो पुरुषार्थ कर रहे हैं उसमें मुख्य 7 बातें धारण करनी है. ಬಾಬಾ ಹೇಳ್ತಾರೆ, ಏನು ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ ಅದರಲ್ಲಿ ಮುಖ್ಯವಾಗಿ 7 ಮಾತುಗಳನ್ನು ಧಾರಣೆ ಮಾಡಿಕೊಳ್ಬೇಕು. ಅವ್ರ 7 ಬಾತೆ ಛೋಡ್ನಿ ಹೇ. 7 ಮಾತುಗಳನ್ನು ಬಿಡಬೇಕು. ವಹ ಕೌನ್ ಸಿ? ಅವು ಏನು? ಹರೇ ಕುಮಾರಿನೇ ಅಪನಾ ಅಪನಾ ಸುನಾಯ. ಪ್ರತಿಯೊಬ್ಬರು ಕುಮಾರಿಯರು ತಮ್ಮ ಹೇಳ್ತಾರೆ. ಛೋಡನೆ ಕಾ ತೋ ಸಭಿ ಕೋ ಸುನಾತೆ ಹೋ. ಬಿಡೋದಂತೂ ಎಲ್ಲರಿಗೂ ಹೇಳ್ತೀವಿ. 5 ವಿಕಾರ और उनके साथ छठा है. ಬಿಡಬೇಕಾಗಿದ್ದೇನೋ 5 ವಿಕಾರಗಳಂತೂ ಬಿಡಬೇಕು. ಅದರ ಜೊತೆಗೆ 6ನೇದು ಏನಿದೆ? ಛಠಾ ಹೇ ಆಲಸ್ಯ ಭಾಳ ಇದೆ ಅಂತಾರೆ ಬಾಬಾ. और उनके साथ है ಭಯ. 7ನೇದೇನೋ ಭಯ. 5 ವಿಕಾರಗಳು, ಒಂದು ಆಲಸ್ಯ, ಇನ್ನೊಂದು ಭಯ. ಈ 7 ಗುಣಗಳನ್ನು ಬಿಡಬೇಕು ಅಂತ ಹೇಳ್ತಾರೆ ಬಾಬಾ. ಯಹ ಭಯ ಕಾ ಭಿ ಬಡಾ ವಿಕಾರ ಹೈ. ಭಯ ಅನ್ನೋದು ದೊಡ್ಡ ವಿಕಾರ ಅಂತ ಹೇಳ್ತಾರೆ ಬಾಬಾ. ಶಕ್ತಿಯೋಂ ಕಾ ಮುಖ್ಯ ಗುಣ ಹಿ ಹೈ ನಿರ್ಭಯ. ಶಕ್ತಿಯರು ಆಗಬೇಕು ಅಂತಂದರೆ ಅದಕ್ಕೆ ಮುಖ್ಯವಾಗಿ ಏನು ಬೇಕು? ನಿರ್ಭಯ. ಇಸ್ಲಿಯೇ ಭಯ ಕೋ ಭಿ ಛೋಡ್ನಾ ಹೈ. ಅಚ್ಚಾ ಸಬ್ ಧಾರಣ್ ಕ್ಯಾ ಕರ್ನಾ ಹೈ? ಗೊತ್ತಾಯ್ತಾ ಏನು ಧಾರಣೆ ಮಾಡ್ಕೊಳ್ಬೇಕು? ಅಪನೇ ಸ್ವರೂಪ್ ಕೋ ಜಾನನಾ. ಮೊದಲೇದೇನು? ನನ್ನ ಸ್ವರೂಪ ತಿಳ್ಕೋಬೇಕು. ತೋ ಸ್ವರೂಪ್ ಸ್ವಧರ್ಮ ಸ್ವದೇಶ್ ಸ್ವಕರ್ಮ ಸ್ವಲಕ್ಷ್ಯ ಸ್ವಲಕ್ಷಣ और ಸ್ವದರ್ಶನ್ ಚಕ್ರಧಾರೆ ಬನನ. ಏನೇನು ಹೇಳ್ತಾರೆ ಬಾಬಾ? ಒಂದು ಸ್ವರೂಪ. ನನ್ನ ರೂಪ ಏನು? ನಿರಾಕಾರ ಆತ್ಮ. ಸ್ವಧರ್ಮ ಶಾಂತ್ ಪವಿತ್ರತ ಪ್ರೇಮ್. ಸ್ವದೇಶ್ ಸುಕರ್ಮ. ಸುಕರ್ಮ ಅಂದರೆ जो भी कर्म करना है बाप की याद से करना वही सुकर्म ಅಂತ ಹೇಳ್ತಾರೆ ಬಾಬಾ. ಏನೇನು ಕರ್ಮ ಮಾಡ್ತೀವೋ ಕರ್ಮದ ಜೊತೆಗೆ ಏನಿರಬೇಕು? ಪರಮಾತ್ಮನ ನೆನಪಿನ ಜೊತೆಗೆ ಕರ್ಮ ಆದರೆ ಅದು ಸ್ವಕರ್ಮ. ಸ್ವಲಕ್ಷ್ಯ, ನಮ್ಮದು ಗುರಿ ಏನು? ಸ್ವಲಕ್ಷಣ ಅದು ಇರಬೇಕು. ಏನು ದೇವತೆ ಆಗಬೇಕು ಅಂತೀವಲ್ಲ, ದೇವತೆಗಳ ಲಕ್ಷಣಗಳು ಇಲ್ಲೇ ತೋರಿಸ್ಬೇಕಂತಾರೆ. ಅವ್ರು ಸ್ವದರ್ಶನ್ ಚಕ್ರಧಾರಿ, ಯಾವಾಗಲೂ ಚಕ್ರ ತಿರುಗಿಸ್ತಿರ್ಬೇಕು. ಯಹ 7 ಬಾತೆ ಧಾರಣ ಕರ್ನಿ ಹೈ. ಈ 7 ಮಾತುಗಳನ್ನು ಧಾರಣೆ ಮಾಡಿಕೊಳ್ಬೇಕು. ಇನ್ಕೋ ಧಾರಣ ಕರ್ನೆ ಸೆ ಕ್ಯಾ ಬನೆಂಗೆ? ಇವುಗಳನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ಏನಾಗ್ತೀರಾ? ಶೀತಲಾದೇವಿ ಬನೆಂಗೆ. ಏನಾಗ್ತೀರಾ? ಶೀತಲಾದೇವಿ. ಕಾಲಿ ನಹಿ ಬನನಾ ಹೈ, अभी शीतला देवी बनना है. काली बनना है विकारों के ऊपर. ಕಾಲಿ ದೇವಿ ಎದ್ರ ಮೇಲೆ ಆಗಬೇಕು? ವಿಕಾರಗಳ ಮೇಲೆ ಖಾಲಿ ಆಗಬೇಕು. ಮತ್ತು ಶೀತಲಾದೇವಿ असुरों के सामने काली बनना है. ರಾಕ್ಷಸರ ಎದುರುಗಡೆ ಏನಾಗಬೇಕು? ಖಾಲಿ ಆಗಬೇಕು. लेकिन अपने ब्राह्मण कुल में शीतला बनना है. ಎಲ್ಲಿ ಏನಾಗಬೇಕೋ ಅದು ಆಗಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಡೇಟ್ ಆಗಿದೆ 17/4/69.
ಅದು ಮುಗೀತಷ್ಟೇ ಸಣ್ಣದಿದೆ. ಹಾಂ, ಇದು ಬಾಬಾ ಹೇಳ್ತಾರೆ 17/4/69 ಅವ್ಯಕ್ತದಲ್ಲಿ, अबू आध्यात्मिक संग्रहालय है का उद्घाटन. अबू आध्यात्मिक संग्रहालय का उद्घाटन, ಅದು ಆಧ್ಯಾತ್ಮಿಕ ಮ್ಯೂಸಿಯಂ ಸಂಗ್ರಹಾಲಯ, ಅದು ಉದ್ಘಾಟನೆ. ಸರ್ವಸ್ನೇಹಿ ಬಚ್ಚೋಂಕೋ ಬಾಪ್ ಕಿ ನಮಸ್ತೆ. ನೋಡ್ರಿ ಬಾಬಾ ಹೇಳ್ತಾರೆ ಎಷ್ಟೋ ನಿರಹಂಕಾರಿ ಅಂದರೆ ಬಾಬಾ ಮಕ್ಕಳಿಗೆ ಏನು ಮಾಡ್ತಾರೆ, ನಮಸ್ತೆ ಹೇಳ್ತಾರೆ. ಆಪ್ಕಾ ಸ್ನೇಹ ಕಿಸ್ಸೆ ಹೇ, कोई ने कहा बाप से, कोई ने कहा सर्विस से. ಸ್ನೇಹ ಎದ್ರ ಜೊತೆ, ತಂದೆ ಜೊತೆ, ಇನ್ನು ಕೆಲವರು ಸೇವೆ ಜೊತೆ. ಅವ್ರ ಭೀ ಕಿಸ್ಸೆ ಸ್ನೇಹ ಹೇ, ಮತ್ತು ಯಾರ ಜೊತೆ ಸ್ನೇಹ ಇದೆ. ಬಾಬಾ ಹೇಳ್ತಾರೆ ಅಭಿ ಭೀ ಏಕ್ ಬಾತ್ ರಹ ಗಯಿ ಹೈ, ಇನ್ನೂ ಒಂದು ಮಾತು ಉಳಿದಿದೆ. ಬಾಪ್ ದಾದಾ ಸೆ ಸ್ನೇಹ ತೋ ಹೇ, ಲೇಕಿನ್ ಸಾಥ್ ಸಾಥ್ ಪುರುಷಾರ್ಥ ಸೆ ಭೀ ಜ್ಯಾದಾ ಸ್ನೇಹ ರಖನಾ ಚಾಹಿಯೇ. ಬಾಬನ ಜೊತೆ ಅಂತೂ ಎಲ್ಲರಿಗೂ ಪ್ರೇಮ ಇದೆ, ಸ್ನೇಹ ಇದೆ. ಅದರ ಜೊತೆಗೆ ಪುರುಷಾರ್ಥದ ಜೊತೆಗೂ ಹೆಚ್ಚು ಸ್ನೇಹ ಇರಬೇಕು, ಇಟ್ಕೊಳ್ಬೇಕಾಗ್ತದೆ ಅಂತಾರೆ ಬಾಬಾ. ದೈವಿ ಪರಿವಾರ ಸೆ ಸ್ನೇಹ, ಸರ್ವಿಸ್ ಸೆ ಸ್ನೇಹ, ಬಾಪ್ ದಾದಾ ಸೆ ಸ್ನೇಹ, ಯಹ ಹೈ ಹಿ. ಸೇವೆ ಜೊತೆ ಸ್ನೇಹ ಇದೆ, ಬಾಪ್ ದಾದಾ ಜೊತೆ ಸ್ನೇಹ ಇದೆ, ಪರಿವಾರದ ಜೊತೆ ಸ್ನೇಹ ಅಂತೂ ಇದ್ದೇ ಇದೆ. ಲೇಕಿನ್ ವರ್ತಮಾನ ಸಮಯ ಪುರುಷಾರ್ಥ ಸೆ ಜ್ಯಾದಾ ಸ್ನೇಹ ರಖನಾ ಚಾಹಿಯೇ. ವರ್ತಮಾನ ಸಮಯದಲ್ಲಿ ಪುರುಷಾರ್ಥಕ್ಕಿಂತ ಹೆಚ್ಚು ಸ್ನೇಹ ಇಡಬೇಕಾಗಿದೆ. ಜೋ ಪುರುಷಾರ್ಥಕ್ಕೆ ಸ್ನೇಹಿ ಹೋಂಗೆ, ಯಾರು ಪುರುಷಾರ್ಥಕ್ಕೆ ಸ್ನೇಹಿ ಆಗಿರ್ತಾರೋ ಓ ಸಬ್ಕೆ ಸ್ನೇಹಿ ಹೋಂಗೆ, ಅವರು ಎಲ್ಲರಿಗೂ ಸ್ನೇಹಿ ಆಗಿರ್ತಾರೆ. ಪುರುಷಾರ್ಥ ಸೆ ಹರ್ ಏಕ್ ಕಾ ಕಿತನಾ ಸ್ನೇಹ ಹೇ ಓ ಹರ್ ಏಕ್ ಕೋ ಚೆಕ್ ಕರ್ನಾ ಹೇ. ಪುರುಷಾರ್ಥದಿಂದ ಎಷ್ಟು ಸ್ನೇಹ ಇದೆ ಹಂಗೆ ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಳಿ. ಬಾಪ್ ದಾದಾ ಸೆ ಭೀ ಸ್ನೇಹ ಇಸ್ಲಿಯೇ ಹೇ ಕಿ ವೋ ಪುರುಷಾರ್ಥ ಕರಾತೆ ಹೇ. ಯಾಕೆ ಅವ್ರ ಜೊತೆ ಪುರುಷಾರ್ಥ, ಬಾಪ್ ದಾದಾ ಸೆ ಭೀ ಸ್ನೇಹ ಇಸ್ಲಿಯೇ ಹೇ, ಬಾಪ್ ದಾದಾ ಜೊತೆ ಯಾಕೆ ಅಷ್ಟು ಸ್ನೇಹ ಇದೆ, ಅವ್ರು ಏನು ಮಾಡ್ತಾರೆ, ಪುರುಷಾರ್ಥ ಮಾಡಿಸ್ತಾರೆ. ಪ್ರಾರಬ್ಧ ಸೆ ಭೀ ಸ್ನೇಹ ತಬ್ ಹೋಗಾ ಜಬ್ ಪೆಹಲೆ ಪುರುಷಾರ್ಥ ಸೆ ಸ್ನೇಹ ಹೋಗಾ. ಪ್ರಾರಬ್ಧದಿಂದ ಸ್ನೇಹ ಇರ್ತದೆ, ಅದಕ್ಕಿಂತ ಮುಂಚೆ ಏನಿರಬೇಕು, ಪುರುಷಾರ್ಥ ಜೊತೆ ಸ್ನೇಹ ಇರಬೇಕು. ದೈವಿ ಪರಿವಾರ ಕಾ ಭೀ ಸ್ನೇಹ ತಬ್ ತಕ್ ले अथवा दे नहीं सकते जब तक पुरुषार्थ से स्नेह नहीं. ದೈವಿ ಪರಿವಾರ ಜೊತೆ ಸ್ನೇಹ ಐತಿ, ಅದರ ಅರ್ಥನೇ ಪುರುಷಾರ್ಥ ಜೊತೆ ಸ್ನೇಹ ಇದೆ ಅಂತ. ಪುರುಷಾರ್ಥ ಜೊತೆ ಸ್ನೇಹ ಇಲ್ಲ ಅಂದರೆ ಪರಿವಾರ ಜೊತೆಗೆ ಸ್ನೇಹ ಇರುವುದಿಲ್ಲ ಅನ್ನೋ ಮಾತು ಹೇಳ್ತಾರೆ ಬಾಬಾ. ಅಗರ್ ಪುರುಷಾರ್ಥ ಸೆ ಸ್ನೇಹ ಹೇ ತೋ ವೋ ಏಕ್ ದೋ ಕೆ ಸ್ನೇಹ ಕೆ ಪಾತ್ರ ಬನ್ ಹಿ ಸಕ್ತೆ ಹೇ. ಪುರುಷಾರ್ಥ ಜೊತೆ ಸ್ನೇಹ ಇತ್ತು ಅಂತಂದರೆ ಒಬ್ರಿಬ್ಬರ ಜೊತೆ ಅವ್ರಿಗೆ ಸ್ನೇಹ ಇದ್ದೇ ಇರ್ತದೆ, ಎಲ್ಲರಿಗೂ ಸ್ನೇಹಕ್ಕೆ ಪಾತ್ರ ಆಗೇ ಆಗ್ತಾರೆ ಅಂತಾರೆ ಬಾಬಾ. अगर पुरुषार्थ स्नेह है तो वो एक दो के स्नेह के पात्र बन सकते हैं. स्नेह के कारण ही यहाँ इकट्ठे हुए हो. ಇಲ್ಲಿ ಎಲ್ಲರೂ ಯಾಕೆ ಸೇರ್ಕೊಂಡಿವಿ, ಎಲ್ಲರ ಜೊತೆ ಸ್ನೇಹ ಐತೆ ಅಂತಲೇ ಕೂಡಿರ್ತೀವಿ. ಲೇಕಿನ್ ಬಾಪ್ ದಾದಾಕ್ಕೆ ಸ್ನೇಹ ಮೇ रहते हो. ಮತ್ತೆ ಹೇಳ್ತಾರೆ ಎಲ್ಲರ ಜೊತೆ ಯಾಕೆ ಸ್ನೇಹ ಅದ, ಬಾಬನ ಜೊತೆ ಸ್ನೇಹ ಅದ ಅಂತೇಳಿ ಎಲ್ಲರ ಜೊತೆ ಸ್ನೇಹ. ಬಾಬಾ ಹೇಳ್ತಾರೆ क्योंकि यही पुरुषार्थ ही तुम बच्चों की सारे कल्प की प्रारब्ध बनाता है. ಯಾಕಂತಂದರೆ ಇದೇ ಪುರುಷಾರ್ಥ ನೀವು ಮಕ್ಕಳದ್ದು ಇಡೀ ಕಲ್ಪದಲ್ಲಿ ಪ್ರಾರಬ್ಧ ಆಗ್ತದೆ. जितना बच्चों का स्नेह है उतना उससे बहुत अधिक बाप दादा की भी है. जितना बच्चों का स्नेह, ಎಷ್ಟೋ ಮಕ್ಕಳದು ತಂದೆ ಜೊತೆ ಸ್ನೇಹ ಅದವೋ ಅದಕ್ಕಿಂತ ಹೆಚ್ಚಾಗಿ ಬಾಪ್ ದಾದಾ ಮಕ್ಕಳ ಜೊತೆ ಸ್ನೇಹ ಇದೆ ಅಂತ ಹೇಳ್ತಾರೆ ಬಾಬಾ. जितना जो स्नेही है उतना उसको स्नेह का रेस्पॉन्ड मिलता रहता है. ಎಷ್ಟು ನೀವು ಬಾಬನ ಜೊತೆ ಸ್ನೇಹ ಇದೆಯೋ ಅಷ್ಟು ಬಾಬನ ರೆಸ್ಪಾಂಡ್ ನಿಮಗೆ ಸಿಕ್ಕೇ ಸಿಗ್ತದೆ. ಅವ್ಯಕ್ತ ರೂಪ से स्नेह को लेना है, ಅವ್ಯಕ್ತ रूप से स्नेह को लेना है. ಅವ್ಯಕ್ತ ಸ್ನೇಹ का पाठ कहाँ तक पढ़ा है. ಬಾಬಾ ಹೇಳ್ತಾರೆ ಅವ್ಯಕ್ತ ರೂಪದಿಂದ ಸ್ನೇಹ ತಗೊಳ್ಬೇಕು,
ಅವ್ಯಕ್ತ ಸ್ನೇಹದ ಪಾಠ ಎಲ್ಲಿವರೆಗೂ ನಡೆದಿದೆ. वर्तमान समय का पाठ यही है, अव्यक्त रूप से स्नेह को लेना और स्नेह से सर्विस का सबूत देना है. ವರ್ತಮಾನ ಸಮಯದ ಪಾಠನೇ ಆಗಿದೆ ಅವ್ಯಕ್ತ ರೂಪದಿಂದ ಸ್ನೇಹ ತಗೊಳ್ಳೋದು, ಸ್ನೇಹ ಕೊಡೋದು, ಸರ್ವಿಸ್ सबूत ಕೊಡೋದು. यह ಅವ್ಯಕ್ತ ಸ್ನೇಹ का पाठ कहाँ तक पक्का किया है, ಎಲ್ಲಿ ತನಕ ಪಕ್ಕಾ ಮಾಡಿದ್ದೀರಾ ಅವ್ಯಕ್ತ ಸ್ನೇಹದ ಪಾಠ. अब क्या रिजल्ट समझते हो, ಏನು ರಿಸಲ್ಟ್ ಬರ್ಬೋದು. ಆಧೆ ತಕ್ ಪਹੁಂಚೆ ಹೋ, ಅರ್ಧ ಬಂದಿದ್ದೀರಾ. ಮೆಜಾರಿಟಿ ಕಿ ರಿಸಲ್ಟ್ ಪೂछते हैं, ಭಾಳಷ್ಟು ಮಂದಿ ರಿಸಲ್ಟ್ ಕೇಳ್ತಾ ಇದ್ದಾರೆ ಬಾಬಾ. कोई ने कहा 25, कोई ने कहा 75, 25 और 75 में कितना फ़र्क है. ಒಬ್ಬರು 25% ಹೇಳ್ತಾರೆ, ಒಬ್ಬರು 75% ಹೇಳ್ತಾರೆ. ಎರಡರಲ್ಲಿ ಎಷ್ಟು ಫರ್ಕ್ ಇದೆ ಅಂತಾರೆ ಬಾಬಾ. मेजॉरिटी 25 समझते हैं, ऐसे रिजल्ट क्यों है. 25% ಅಂದರೆ ಏನಂತಾರೆ ಬಾಬಾ, ಏನಿದೆ ರಿಸಲ್ಟು, ಹಿಂಗ್ಯಾಕೆ. इसका कारण क्या है. 25 अव्यक्त स्नेह है तो बाकी 75 कौन सा स्नेह है. ಬಾಬಾ ಕೇಳ್ತಾರೆ, ಬಾಬನ ಜೊತೆ 25% ಸ್ನೇಹ ಅದೇ ಅಂತಂದಾಗ 75% ಎಲ್ಲಿದೆ ಸ್ನೇಹ ಅಂತ ಕೇಳ್ತಾರೆ ಬಾಬಾ. मेजॉरिटी की अगर 25 रिजल्ट रही तो जो भविष्य समय आने वाला है उसमें पास मार्क्स कैसे होगी. ಭಾಳ ಮಂದಿ 25 ರಿಸಲ್ಟ್ ಹೇಳಿದರೆ ಭವಿಷ್ಯದ ಸಮಯದಲ್ಲಿ ಬರ್ತಕ್ಕಂಥ ಸಮಯದಲ್ಲಿ ಅದರಲ್ಲಿ ಪಾಸ್ ಮಾರ್ಕ್ಸ್ ಹೆಂಗೆ ಅಂತಾರೆ ಬಾಬಾ. अब तो ಅವ್ಯಕ್ತ ಸ್ನೇಹ ही ಮುಖ್ಯ है, ಈಗ ಇರೋದೇ ಅವ್ಯಕ್ತ ಸ್ನೇಹದ ಮುಖ್ಯ ಇದೆ. ಅವ್ಯಕ್ತ ಸ್ನೇಹ ही याद की यात्रा को बल देता है. ಬಾಬಾನ ಜೊತೆ ಇರ್ತಕ್ಕಂಥ ಅವ್ಯಕ್ತ ಸ್ನೇಹ ಏನು ಮಾಡ್ತದೆ, ನೆನಪಿನ ಶಕ್ತಿಯನ್ನು ಕೊಡ್ತದೆ. ಅವ್ಯಕ್ತ ಸ್ನೇಹ ही ಅವ್ಯಕ್ತ ಸ್ಥಿತಿ बनाने की मदद देता है. ಅವ್ಯಕ್ತ ಸ್ನೇಹನೇ ಅವ್ಯಕ್ತ ಸ್ಥಿತಿಯನ್ನಾಗಿ ಮಾಡೋಕ್ಕೆ ಸಹಾಯ ಮಾಡುತ್ತೆ. 25 यह रिजल्ट क्यों, कारण सोचा है. 25% ಯಾಕೆ ರಿಸಲ್ಟು, ಇದಕ್ಕೆ ಕಾರಣ ಏನು ವಿಚಾರ ಮಾಡಿದ್ದೀರಾ. समय अनुसार अब तक यह रिजल्ट नहीं होनी चाहिए. ಸಮಯದ ಅನುಸಾರವಾಗಿ ಇದು ರಿಸಲ್ಟ್ ಇಷ್ಟು ಅಲ್ಲ ಅಂತಾರೆ ಬಾಬಾ. ಸಮಯಕ್ಕೆ ಪ್ರಮಾಣ 75 ಹೋನೆ ಚಾಹಿಯೆ, ಯಾವಾಗ 69 ಒಳಗೆ. ಈ ಸಮಯಕ್ಕೆ ಅನುಸಾರವಾಗಿ ನಿಮ್ದು ಎಷ್ಟಿರಬೇಕು ಪರ್ಸೆಂಟೇಜು, 75 ಇರಬೇಕು. ಫಿರ್ ಐಸಿ ರಿಸಲ್ಟ್ ಬನಾನೆ ಕೆ ಲಿಯೆ ಕ್ಯಾ ಕರೆಂಗೆ. 75% ರಿಸಲ್ಟ್ ಆಗಬೇಕು ಅಂತಂದರೆ ಏನು ಮಾಡ್ತೀರಾ. ಉಸ್ಕಾ ತನಿಖಾ ಕ್ಯಾ ಹೇ, ವಿಧಿ ಏನು. ಅಂತರ್ಮುಖತಾ, यह तो सदैव कहते हो अंतर्मुख होना है, लेकिन ना होने के कारण क्या है. ಅಂತರ್ಮುಖಿ ಆಗಬೇಕು ಅಂತ. ಅಂತರ್ಮುಖಿ ಆಗಲಿಲ್ಲ, ಅದಕ್ಕೆ ಕಾರಣ ಏನು. ಬಾಪ್ ದಾದಾ ಸೇ ಸರ್ವಿಸ್ ಸೇ ಸ್ನೇಹ ತೋ ಹೈ ಹಿ ಇದೆ, ಲೇಕಿನ್ ಪುರುಷಾರ್ಥ ಸೇ ಸ್ನೇಹ ಕಮ್ ಹೈ. ಪುರುಷಾರ್ಥದಲ್ಲಿ ಸ್ನೇಹ ಕಡಿಮೆ ಇದೆ. इसका भी कारण यह देखा जाता है कि बहुत करके परिस्थितियों को देख परेशान हो जाते हैं. ಅದಕ್ಕೆ ಕಾರಣ ಏನು, ಪರಿಸ್ಥಿತಿಗಳನ್ನು ನೋಡಿ ಏನಾಗ್ತಾರೆ, ದುಃಖಿ ಆಗ್ತಾರೆ. ಪರಿಸ್ಥಿತಿयों का आधार ले स्थिति को बनाते हैं. ಪರಿಸ್ಥಿತಿಗಳ ಆಧಾರದ ಮೇಲೆ ನಿಮ್ಮ ಸ್ಥಿತಿನಾ ಅಂತ ಕೇಳ್ತಾರೆ ಬಾಬಾ. आधार ले स्थिति को बनाते हैं, स्थिति से परिस्थिति को बदलते नहीं. ಬಾಬಾ ಕೇಳ್ತಾರೆ, ನಿಮ್ಮ ಸ್ಥಿತಿಯಿಂದ ಪರಿಸ್ಥಿತಿ ಬದಲಾಗಬೇಕು, ಪರಿಸ್ಥಿತಿಯಿಂದ ನಿಮ್ಮ ಸ್ಥಿತಿ ಬದಲಾಗಬೇಕು ಅಂತ ಕೇಳ್ತಾರೆ ಬಾಬಾ. ಸ್ಥಿತಿ ಸೇ ಪರಿಸ್ಥಿತಿ ಕೋ ಬದಲ್ತೆ ನಹಿ, ಸ್ಥಿತಿಯಿಂದ ಪರಿಸ್ಥಿತಿಯನ್ನು ಬದಲಾಯಿಸ್ಲಿಕ್ಕತ್ತಿಲ್ಲ. ಸಮಜ್ತೆ ಹೇ ಕಿ ಜಬ್ ಪರಿಸ್ಥಿತಿ ಕೋ ಬದಲೆಂಗೆ ತಬ್ ಸ್ಥಿತಿ ಹೋಗಿ. ಮತ್ತೆ ಅಂತಾರೆ, ಪರಿಸ್ಥಿತಿ ಬದಲಾಯಿತು ಅಂದರೆ ಸ್ಥಿತಿ ಚೇಂಜ್ ಆಗ್ತದೆ. ಲೇಕಿನ್ ಹೋನಿ ಚಾಹಿಯೆ, ಕ್ಯಾ ಹೋನಿ ಚಾಹಿಯೆ. स्वस्थिति की पावर जिससे ही परिस्थितियों बदलती है. ಪರಿಸ್ಥಿತಿ ಹೆಂಗೆ ಬದಲಾಗಬೇಕು, ನಿಮ್ಮ ಸ್ವಸ್ಥಿತಿಯಿಂದ ಪರಿಸ್ಥಿತಿ ಬದಲಾಗಬೇಕು. ಪರಿಸ್ಥಿತಿ ತಂತಾನೆ ಬದಲಾಗೋದಿಲ್ಲ, ಅದನ್ನು ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, समझते हैं कि जब परिस्थिति को बदलेंगे तब स्थिति होगी, लेकिन होनी चाहिए स्वस्थिति की पावर जिससे ही परिस्थितियों बदलती है. वो परिस्थिति है, यह स्वस्थिति है. परिस्थिति में आने से कमजोरी में आ जाते हो.
ಪರಿಸ್ಥಿತಿನಲ್ಲಿ ಬಂದ್ರಿ ಅಂತಂದರೆ ನಿಮ್ದೇನಾಗ್ತದೆ, ಕಮ್ಜೋರಿನಲ್ಲಿ ಬರ್ತೀರಾ. ಸ್ವಸ್ಥಿತಿ ಮೇ ಜಾನೆ ಸೆ ಶಕ್ತಿ ಆತಿ ಹೇ. ಸ್ವಸ್ಥಿತಿನಲ್ಲಿ ಬರೋದ್ರಿಂದ ಶಕ್ತಿ ಬರ್ತದೆ. ತೋ ಪರಿಸ್ಥಿತಿ ಮೇ ಆಕರ್ ಟಹರ್ ನಹಿ ಜಾನ. ಪರಿಸ್ಥಿತಿನಲ್ಲಿ ಬಂದು ನಿಂತ್ಕೋಬೇಡಿ. ಸ್ವಸ್ಥಿತಿ ಕಿ ಇತನಿ ಶಕ್ತಿ ಹೈ जो कोई भी ಪರಿಸ್ಥಿತಿ को ಪರಿವರ್ತನ कर सकती है. ಸ್ವಸ್ಥಿತಿನಲ್ಲಿ ಇಷ್ಟೊಂದು ಶಕ್ತಿ ಇದೆ, ಪರಿಸ್ಥಿತಿಯನ್ನು ಕೂಡ ಪರಿವರ್ತನೆ ಮಾಡುವಂಥ ಶಕ್ತಿ ಇದೆ. ಸ್ವಸ್ಥಿತಿ ಕಿ ಕಮಜೋರಿ ಹೋನೆ के कारण कहाँ ಪರಿಸ್ಥಿತಿ ಪ್ರಬಲ हो जाती है. ಬಾಬಾ ಹೇಳ್ತಾರೆ, ಸ್ವಸ್ಥಿತಿ ಗಟ್ಟಿ ಇಲ್ಲ ನಿಮ್ಮದು, ಅಲ್ಲಿ ಸ್ವಲ್ಪ ಅಲ್ಗಾಡ್ತಿದೆ. ಅದರ ಕಾರಣವಾಗಿ ಪರಿಸ್ಥಿತಿ ಏನಾಗ್ತದೆ, ಅದು ಪವರ್ಫುಲ್ ಆಗ್ತದೆ. ಮೆಜಾರಿಟಿ ಬಚ್ಚೆ ಯಹಿ ಕೇಳ್ತೆ रहते हैं. ಭಾಳಷ್ಟು ಮಕ್ಕಳು ಇದನ್ನೇ ಹೇಳ್ತಾರೆ, ಬಾಬಾ ಇಸ್ ಬಾತ್ ಕೋ ಠೀಕ್ ಕರೋ ತೋ ಹಮ್ ಐಸೆ ಬನೆ. ಬಾಬಾ ಅದೇನು ಬಂದಿರ್ತದಲ್ಲ ಪರಿಸ್ಥಿತಿ ಮಾತುಗಳು, ಬಾಬಾ ಇದನ್ನು ಸರಿ ಮಾಡಿಬಿಡು, ನಾವು ಏನಾಗ್ಬಿಡ್ತೀವಿ, ಸ್ಥಿತಿನಲ್ಲಿ ಆಗ್ತೀವಿ, ಅವನೇ ಮಾಡಬೇಕು. ಇಸ್ ಬಾತ್ ಕಿ ರುಕಾವಟ್ ಹೇ, ಈ ಮಾತಿನಲ್ಲಿ ಅಡೆತಡೆ ಇದೆ. ऐसे कोई विरले हैं जो अपनी हिम्मत दिखाते हैं कि इस ಪರಿಸ್ಥಿತಿ को पार करके ही दिखाएंगे. ಹಂಗೂ ಇದ್ದಾರೆ, ಭಾಳ ಕಡಿಮೆ ಇದ್ದಾರೆ. ಅವ್ರು ಏನು ಮಾಡ್ತಾರೆ, ಧೈರ್ಯ ತಗೊಳ್ತಾರೆ, ಪರಿಸ್ಥಿತಿಯನ್ನು ಪಾರ್ ಮಾಡಿಬಿಡ್ತಾರೆ. ಬಾಬಾ ಹೇಳ್ತಾರೆ, ಅರ್ಜಿ ಡಾಲ್ತೆ ಹೇ ಯಹ ಭಿ ಠೀಕ್ ಹೇ. ಬಾಬಾ ಏನು ಹೇಳ್ತಾರೆ, ಮಕ್ಕಳು ಬರೀ ಅರ್ಜಿ ಹಾಕ್ತಾರೆ, ಒಳ್ಳೆಯದು. ಲೇಕಿನ್ ಅರ್ಜಿ ಕೆ ಸಾಥ್ ಸಾಥ್ जो शिक्षा मिलती है उसको स्वरूप में लाते नहीं. ಅರ್ಜಿ ಹಾಕ್ತೀರಿ ಇಲ್ಲ ಅಂತಲ್ಲ, ಏನು ಶಿಕ್ಷಣ ಕೊಡ್ತೀನೋ ಆ ಶಿಕ್ಷೆಯಿಂದಲೇ ನೀವೇನು ಮಾಡಬೇಕು, ಸ್ವರೂಪದಲ್ಲಿ ಬರಬೇಕು ಅಂತಾರೆ ಬಾಬಾ. ಸಬ್ಕಿ ಅರ್ಜಿಯೋಂ ಕಿ ಫೈಲ್ ಬಹುತ್ ಇಕ್ಕಟ್ಟಿ ಹೋ ಗಯಿ ಹೈ. ಅರ್ಜಿಗಳು ಭಾಳ ಬಂದವು, ಫೈಲ ಕೂಡ ಹಾಕಿದ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜೈಸೆ धर्मराज के चौपड़े होते हैं ना, वैसे वर्तमान समय बाप दादा पास बच्चों की अर्जियाँ बहुत है. ಧರ್ಮರಾಜ ಹತ್ರ ಇರ್ತಾವಲ್ಲ ಎಲ್ಲ, ಹಂಗೆ ಬಾಬನ ಹತ್ರ ಇದ್ದಾವೆ. ಹರೇಕ ಫೈಲ್ ಹೇ, ಪ್ರತಿಯೊಬ್ಬರದ್ದು ಫೈಲ್ ಇದೆ. ಮುಖ್ಯ ಬಾತ್ ಸುನಾಯಿ ಕಿ ಪುರುಷಾರ್ಥ ಸ್ನೇಹ ರಖನಾ ಹೇ. ಮುಖ್ಯ ಬಾತ್ ಹೇಳಿದ್ರಲ್ಲ, ಏನು ಮಾಡಬೇಕಂತೆ, ಪುರುಷಾರ್ಥದ ಜೊತೆಗೆ ಸ್ನೇಹ ಇರಬೇಕು. ಅಪನೇ ಕೋ ಆಪ್ ಕ್ಯಾ ಕೇತೆ ಹೋ, ನಿಮ್ಮನ್ನು ನೀವು ಏನಂತ ತಿಳ್ಕೊಂಡಿದ್ದೀರಾ, ಪುರುಷಾರ್ಥಿ ಹೇ. ಆಪ್ ಪುರುಷಾರ್ಥಿ ಹೋ, ಫಿರ್ ಪುರುಷಾರ್ಥ ಕೋ ನಹಿ ಜಾನ್ತೆ ಹೋ. ತಾವು ಪುರುಷಾರ್ಥಿ ಇದ್ದೀರಾ, ಮತ್ತು ಪುರುಷಾರ್ಥ ಅಂದರೆ ಗೊತ್ತಿಲ್ಲ. ಅಪನಿ ಫೈಲ್ ಕೋ ಜಾನ್ತೆ ಹೋ, ನಿಮ್ಮ ಫೈಲ್ ಏನಂತ ನಿಮ್ಗೆ ಗೊತ್ತಿದೆಯಾ. ಅಪನಾ ಪುರುಷಾರ್ಥ ಕ್ಯಾ ಹೇ, ನಿಮ್ಮದು ಪುರುಷಾರ್ಥ ಏನು, ಉಸ್ಕಾ ಪತಾ ಹೇ, ಅದು ಗೊತ್ತಾ ನಿಮಗೆ. ಸಾಕಾರ ರೂಪ ಮೇ ಫೈನಲ್ ಸ್ಥಿತಿ ದೇಖಿನ, ಸಾಕಾರ ರೂಪದಲ್ಲಿ ಫೈನಲ್ ಸ್ಥಿತಿಯನ್ನು ನೋಡಿದ್ರಲ್ಲ, तो साकार रूप में कर्म करके दिखाया तो उससे ಫೈನಲ್ ಸ್ಟೇಜ್ ಕಾ ಪತಾ ಪಡಾನ. ಸಾಕಾರ ರೂಪದಲ್ಲಿ ಕರ್ಮ ಮಾಡ್ತಾ ತೋರಿಸಿದ್ರು, ಅದರಿಂದ ಫೈನಲ್ ಸ್ಥಿತಿಗೆ ಬ್ರಹ್ಮ ಬಾಬಾ ಬಂದುಬಿಟ್ರು. ಫೈನಲ್ ಸ್ಟೇಜ್ के प्रमाण जो कुछ कमी देखने में आती है उस कमी को शीघ्र निकालना ही पुरुषार्थ से प्यार है. ಫೈನಲ್ ಸ್ಥಿತಿಯ ಪ್ರಮಾಣವಾಗಿ ಏನು ಸ್ವಲ್ಪ ಕಡಿಮೆ ಇದೆಯಲ್ಲ, ಅದನ್ನು ಆ ಕಮ್ಮಿಯನ್ನು ಶೀಘ್ರವಾಗಿ ತೆಗೆಯುವುದಕ್ಕೆ ಏನಂತಾರೆ, ಪುರುಷಾರ್ಥದ ಜೊತೆಗೆ ಪ್ರೇಮ ಇದೆ. ಧೀರೆ ಧೀರೆ ನಹಿ ಕರ್ನಾ ಚಾಹಿಯೇ. ಸಾಕಾರ ಕಾ ಭಿ ಮುಖ್ಯ ಗುಣ ದೇಖಾ ವಹ ಕೋಯಿ ಭಿ ಬಾತ್ ಕೋ ಪೀಛೆ ಕೆ ಲಿಯೇ ನಹಿ ಛೋಡ್ತೆ ಥೆ. ಅದನ್ನು ನಿಧಾನ ಮಾಡಬೇಡ್ರಿ ಪುರುಷಾರ್ಥದಲ್ಲಿ ಅಂತಾರೆ ಬಾಬಾ. ಸಾಕಾರದಲ್ಲಿ ಸಾಕಾರ ಕಾ ಭಿ ಮುಖ್ಯ ಗುಣ ದೇಖಾ, ನೋಡಿದ್ರಲ್ಲ ಮುಖ್ಯ ಗುಣ ಏನು, कोई भी बात को पीछे के लिए नहीं छोड़ती. ಏನು ಮಾಡಬೇಕು ಆಗಿಂದಾಗನೇ ಮಾಡಿಬಿಡ್ತಿದ್ರು, ಹಿಂದೆ ಉಳಿಸ್ತಿದ್ದಿಲ್ಲ. ಅಭಿ ಹಿ ಕರ್ನಾ ಹೇ ಜೈಸೆ ಹಿ, ಹೀಗೆ ಮಾಡಬೇಕು. ಅಭಿ करते थे वैसे ही अभी करना है. ऐसे नहीं कि कब कर लेंगे, 10 वा 15 दिन के बाद कर लेंगे, ಹಿಂಗಿಲ್ಲ ಅಂತಾರೆ. ಏನು ಮಾಡ್ಬೇಕು ಅನಿಸ್ತದೀಗೆ ಮಾಡಿಬಿಡ್ಬೇಕು. ಅದಕ್ಕೆ ಶುಭಶ್ಯ ಶೀಘ್ರಂ ಅಂತ ಹೇಳ್ತಾರೆ. पापा ಹೇಳ್ತಾರೆ, मधुबन जाकर पिछाड़ी को प्रैक्टिस कर लेंगे, ऐसे इंतज़ार बहुत करते हैं. पापा ಹೇಳ್ತಾರೆ, ಮಧುಬನ್ಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ, ಹಿಂಗೆ ಈ ಥರ ಇಂತಜಾರು ಹಾದಿ ಕಾಯ್ತಾರೆ ಭಾಳ. ಇಂತಜಾರ್ ನಹಿ ಇಂತಜಾಮ್ ಕೋ ಭೂಲ್ ಜಾತೆ ಹೋ.
ಇಂತಜಾಮ್ ನಹಿ ಕರ್ತೆ. ಇಂತಜಾಮ್ ಅಂತಂದರೆ ತಯಾರು ಮಾಡಿಬಿಡ್ಬೇಕು, ಆಮೇಲೆ ಮಾಡ್ತೀನಿ ಅದನ್ನು ಹಾದಿ ಕಾಯ್ಕೋತ ಕೊಡಂಗಿಲ್ಲ, ಈಗ ಮಾಡ್ಬೇಕಂದ್ರೆ ಈಗ ಮಾಡಬೇಕು. बातों का इंतज़ार बहुत करते हैं, इंतज़ार को निकाल इंतज़ाम में लग जाएंगे. ಕಾಯಂಗಿಲ್ಲ, ಈಗಿಂದೇ ಅದನ್ನೆಲ್ಲ ಪುರುಷಾರ್ಥಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನಾವು ತಯಾರು ಮಾಡ್ಕೊಂಡು ಬಿಡಬೇಕು. ಬಾಬಾ ಹೇಳ್ತಾರೆ, इंतज़ाम में लग जाएंगे फिर 75 रिज़ल्ट हो जाएगी. वर्तमान समय मेजॉरिटी के पुरुषार्थ के रिज़ल्ट 75 से कम नहीं होनी चाहिए. ಯಾವಾಗಿದು 69 ಒಳಗೆ 75ಕ್ಕಿಂತ ಕಮ್ಮಿ ಇರಬಾರ್ದು ಅಂತ ಹೇಳಿದರು ಬಾಬಾ. ಈಗೆಲ್ಲಿ 25, ಎಷ್ಟು ವರ್ಷ ಆಯಿತು. बाबा ಹೇಳ್ತಾರೆ, कोई समय का इंतज़ार कर रहे हैं, कोई समस्याओं का, कोई संबंधों का, कोई फिर अपने शरीर का, लेकिन जैसे हैं जो भी सामने हैं वैसी ही हालतों में इस ही शरीर में हमको संपूर्ण बनना है, यह लक्ष्य रखना है. अभी कुछ आधार होने के कारण अधीन बन जाते हैं, बातों के अधीन हैं. ನಾವಿನ್ನ ಅಲ್ಲಲ್ಲಲ್ಲೇ ಏನಾಗಿದ್ದೀವಿ, ಸಿಕ್ಕಾಕೊಂಡ್ಬಿಟ್ಟಿವಿ ಅಂತ ಹೇಳ್ತಾರೆ ಬಾಬಾ. ಇನ್ನು ಇಂತಜಾಮ್ ಮಾಡೋಕ್ಕಾಗ್ತಿಲ್ಲ ಅಂದ್ರೇನೋ ಸಂಬಂಧದಲ್ಲಿ, ದೇಹದಲ್ಲಿ, ಮಾತುಗಳಲ್ಲಿ ಅಲ್ಲಲ್ಲಲ್ಲಿ ಅಟ್ಕಾಯಿಸ್ಕೊಂಡಿವಿ. ಹರೇಕ್ ಅಪ್ನಿ ಅಪ್ನಿ ಕಹಾನಿ ಅಮೃತ ವೇಳೆ ಸುನಾತೆ. ಎಲ್ಲರೂ ಬಾಬಾನ ಮುಂದೆ ಕೂತ್ಕೊಂಡು ಏನು ಮಾಡ್ತೀವಿ ಅಂತ, ತಮ್ಮದೇ ನಾವೊಂದು ಹೇಳ್ತೀನಿ, ತಮ್ಮದೇ ಒಂದು ಕಥೆ ಹೇಳ್ತಾರಂತಾರೆ ಬಾಬಾ. ಬಾಬಾ ಹೇಳ್ತಾರೆ, कोई कहते हैं शरीर का रोग ना हो तो हम बहुत पुरुषार्थ करते थे. कोई कहते बंधन हटा दो, बाबा नंगिದು ಬಂಧನದ ತಗಿ. लेकिन यह तो एक बंधन हटेगा दूसरा आएगा. ಆಯಿತು, ಈ ಬಂಧನ ತೆಗಿತೀನಿ ನಾನು, ಇದು ತೆಗಿದ್ರೆ ಮತ್ತೆ ಇನ್ನೊಂದು ಬರ್ತದೆ. ಆವಾಗ ಏನು ಮಾಡೋರು, तन का बंधन हटेगा मन का आएगा, मन का हटेगा धन का आएगा, धन का हटेगा संबंध का आएगा. फिर क्या करेंगे. ಒಂದು ತೆಗಿದ್ರೆ ಒಂದು ಬರ್ತದೆ. यह खुद नहीं हटेंगे, अपनी ही शक्ति से हटाने हैं. कई समझते हैं बाप दादा हटाएंगे या समय प्रमाण हटेंगे. ಇನ್ನು ಕೆಲವರು ಬಾಪ್ ದಾದಾರೆ ತೆಗಿತಾರೆ ಅಥವಾ ಸಮಯ ಬಂದಂಗೆ ಅದು ಹೋಗ್ತದೆ ಅಂತಾರೆ ಬಾಬಾ. ಪರಂತು यह नहीं समझना है. ಅದ್ರ ಹಿಂಗೆ ತಿಳ್ಕೋದಾರ್ದು, ಬಾಬಾರೇ ತೆಗಿಬೇಕು, ಸಮಯ ಬರಲಿ, ಸಮಯ ಬಂದಾಗ ಹೋಗ್ತೈತಿ ಅಂತ ಹಿಂಗಿಲ್ಲ ಅಂತಾರೆ ಬಾಬಾ. अभी तो समय नज़दीक पहुंच गया है, जिसमें अगर ढीला पुरुषार्थ रहा तो यह पुरुषार्थ का समय हाथ से खो देंगे. ನಾ ಟೈಮ್ ಐತಿ ಅಂತ ಕೂತ್ರೆ ಸಮಯ ಹೋಗಿಬಿಡ್ತದೆ. अभी तो एक एक सेकंड, एक एक श्वास, मालूम है कितने श्वास चलते हैं, अनगिनत है ना. तो एक एक श्वास, एक एक सेकंड सफल होना चाहिए. ಒಂದೊಂದು ಉಸಿರು, ಒಂದೊಂದು ಸೆಕೆಂಡು ಕೂಡ ಏನಾಗಬೇಕು, सफल ಆಗಬೇಕು ಅಂತಾರೆ ಬಾಬಾ. अभी ऐसा समय है अगर कुछ भी अलबेलापन रहा तो जैसे कई बच्चों ने साकार मधुर मिलन का सौभाग्य गंवा दिया, वैसे ही यह पुरुषार्थ के सौभाग्य का समय भी हाथ से चला जाएगा. ಅದಕ್ಕೆ ಬಾಬಾ ಹೇಳ್ತಾರೆ, अभी ऐसा समय है, ಈಗಿಂಥ ಸಮಯ ಇದೆ. अगर कुछ भी अलबेलापन रहा, ಏನಾದರೂ ಹೊಯ್ದಾಟ ಇದ್ದರೆ, जैसे कई बच्चों ने साकार मधुर मिलन का सौभाग्य गंवा दिया. ಇನ್ನು ಕೆಲವರು ಬರಲಿಲ್ಲ, ಬಾಬಾ ಇದ್ದಾಗ ಬರಲಿಲ್ಲ, ಆ ಚಾನ್ಸ್ ಹೋಯಿತು ಅಂತಾರೆ ಬಾಬಾ. ಹೆಂಗೆ ಕಳ್ಕೊಂಡ್ರು ಹಾಗೆಯೇ ಪುರುಷಾರ್ಥದ ಸೌಭಾಗ್ಯದ ಸಮಯನೂ ಕೂಡ ಏನಾಗ್ತದೆ, ಕೈಯಿಂದ ತಪ್ಪೋಗ್ಬಿಡುತ್ತೆ. इसलिए पहले से ही सुना रहे हैं. ಅದಕ್ಕೆ ಮೊದಲೇ ಹೇಳಾಕತ್ತೀನಿ ನಾನು, पुरुषार्थ से स्नेह रख, पुरुषार्थ को आगे बढ़ाओ. ಈಗ ಹೇಳ್ತಾ ಇದ್ದೀನಿ, ಪುರುಷಾರ್ಥವನ್ನು ಮಾಡಿ ಮುಂದಕ್ಕೆ ಬನ್ನಿ. ऊपर से सारा खेल देखते रहते हैं. ಬಾಬಾ ಮ್ಯಾಲೆ ಕೂತ್ಕೊಂಡು ಎಲ್ಲ ಆಟ ನೋಡ್ತಾರಂತ ಬಾಬಾ. तुम भी आकर देखो तो बड़ा मज़ा आएगा. बहुत रमणीक खेल बच्चों का देखते हैं, आप भी देख सकते हो. अगर अपनी ऊंच अवस्था में स्थित होकर देखो तो अपने सहित औरों का भी खेल देखने में आएगा. ನಿಮ್ಮದು ಶ್ರೇಷ್ಠ ಸ್ಥಿತಿ ಇತ್ತು ಅಂದರೆ ಮ್ಯಾಲೆ ಬರ್ರಿ, ತೋರಿಸ್ತೀನಿ ನಿಮಗೆ, ನಿಮ್ಮ ಆಟನೂ ಕಾಣಿಸ್ತದೆ, ನಿಮ್ಮ ಜೊತೆಗೆ ಅವ್ರದ್ದು ಕಾಣಿಸ್ತದೆ ಅಂತ ಹೇಳ್ತಾರೆ ಬಾಬಾ. अगर अपनी ऊंच अवस्था में स्थित होकर देखो तो अपने सहित औरों का भी खेल देखने में आएगा. बाप दादा तो देखते रहते हैं, हंसी का खेल है, ಇದೊಂದು ನಗು ಆಟ. बड़े बड़े महारथी शेर से नहीं डरते.
मगर चिंटी से डर जाते हैं. ದೊಡ್ಡ ದೊಡ್ಡ ಮಹಾರಥಿಗಳು ದೊಡ್ಡ ದೊಡ್ಡ ಹುಲಿಗೆ ಸಿಂಹಕ್ಕೆ ಅಂಜೋದಿಲ್ಲ, ಸಣ್ಣ ಸಣ್ಣ ಇದಕ್ಕೆ ಅಂಜ್ತಾರೆ ಅಂತ. ಅಂದರೆ ಸಣ್ಣ ಸಣ್ಣ ವಿಘ್ನಗಳು ಬರ್ತಿರ್ತಾವಲ್ಲ ಅದಕ್ಕೆ ಹೆದರ್ತಾರೆ. ಶೇರ್ ಸೆ ಬಡ ಸಹಜ ಮುಕಾಬಲಾ ಕರ್ ಲೇತೆ ಹೇ. ಹುಲಿ ಜೊತೆ ಯುದ್ಧ ಮಾಡೋದು ಭಾಳ ಸರಳ, ಲೇಕಿನ್ ಚಿಂಟಿ ಕೋ ಕುಚಲ್ನೆ ಕಾ ತನಿಕಾ ನಹಿ ಜಾನ್ತೆ. ಯಹ ಹೇ ಮಹಾರಥಿಯೋं का खेल. घोड़े सवार पता है क्या करते हैं? गैलप करते हैं. घोड़े सवारों का भी खेल देखते हैं. महारथियों का तो सुनाया. घोड़े सवार जो हैं उनकी हिम्मत उत्साह बहुत है. घोड़े सवारದು ಹಿಮ್ಮತ್ತಿದೆ, ಉತ್ಸಾಹ ಇದೆ. ಪುರುಷಾರ್ಥ ಮೇ ಕದಂ ಭಿ ಬಡಾತೆ ಹೇ. ಹಂಗೆ ಓಡ್ತದೆ ಕುದುರೆ, ಜೋರು ಓಡುತ್ತಲ್ಲ ಹಂಗೆ ಮಾಡ್ತಾರೆ. ಲೇಕಿನ್ ಗ್ಯಾಲಪ್ ಕರ್ತೆ ಕರ್ತೆ ಫಿಸಲ್ ಜಾತೆ ಹೇ. ಜೋರು ಓಡ್ತಾ 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 ಏನಾಗ್ತದೆ, ಕುದುರೆ ಸಿಕ್ಕೊಂಡ್ಬಿಡ್ತದೆ ಎಲ್ಲೋ ಒಂದು ಕಡೆ ಕಾಲು. फिसलते भी नहीं, गिरते भी नहीं, थकते भी नहीं. अथक भी हैं, चलते भी बहुत अच्छे हैं, लेकिन जो मार्ग की सीनरियाँ हैं उनमें आकर्षित हो जाते हैं. ಓಡ್ತಾರೆ 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 ಓಡ್ತಾರೆ, ಎಲ್ಲಿ ಬೀಳೋದು ಇಲ್ಲ, ಸಿಕ್ಕಾಕೊಳ್ಳೋದು ಇಲ್ಲ ಅಂತ. ಮತ್ತೇನು ಮಾಡ್ತಾರಂತೆ, ಹೋಗುವಾಗ ಸೈಡಿಗೆ ಸುಂದರ ಸುಂದರ ಸೀನ್ರಿ ಇದಾವಲ್ಲ ಅಲ್ಲಿ ಸಿಕ್ಕಾಕೋತಾರೆ ಅಂತಾರೆ ಬಾಬಾ. अपने पुरुषार्थ को चलाते भी रहते हैं, लेकिन देखने के संस्कार जाती है. यह क्या कर रहे हैं, यह कैसे करते हैं, तो हम भी करें, रेस करते हैं. तो घोड़े सवारों में देखने का आकर्षण ज़्यादा है. ಅದಕ್ಕೆ ಬಾಬಾ ಹೇಳ್ತಾರೆ, ಘೋಡೆ ಸವಾರನಲ್ಲಿ ನೋಡ್ತಕ್ಕಂಥ ಆಕರ್ಷಣೆ ಹೆಚ್ಚಿದೆ. ಪ್ಯಾದೋಂಕಿ ಏಕ್ ಹಸಿ ಕಿ ಬಾತ್ ಹೈ. ಇನ್ನು ಹೋಗೋರ್ದು, ನಡ್ಕೋತ ಹೋಗೋರ್ದು ಒಂದಿದೆ. ಖೇಲ್ ಸುನಾ ರಹೇ ಹೇನಾ, ಆಟ ಹೇಳ್ತಾ ಇದ್ದೀನಿ. ಓ ಕ್ಯಾ ಕರ್ತೆ ಹೇ, ಅವ್ರೇನು ಮಾಡ್ತಾರೆ. ಹೋತಿ ಹೇ ಬಹುತ್ ಛೋಟಿ ಸಿ ಬಾತ್. ಮಾತಂತೂ ಭಾಳ ಸಣ್ಣದಿರ್ತದೆ, ಲೇಕಿನ್ ಉಸ್ಕೋ ಇತನಾ ಬಡಾ ಪಹಾड़ बना देते. पहाड़ को राई नहीं, राई को पहाड़ बनाकर उसमें खुद ही परेशान हो जाते हैं. ಪರ್ವತವನ್ನು ಏನು ಮಾಡಬೇಕಾಗಿತ್ತು, ಇಷ್ಟೇ ಸಣ್ಣ ಹುಲ್ಲು ಮಾಡಬೇಕಾಗಿತ್ತು. ಇವ್ರು ಹುಲ್ಲು ಇದ್ದದೇನು ಅಂತಾರಲ್ಲ, ಹುಲ್ಲು ಏನೋ ಅಂತಾರಲ್ಲ, ಹುಲ್ಲು ಕಡ್ಡಿ ಒಯ್ದು ದೊಡ್ಡ ಕಡ್ಡಿ ಒಯ್ದು ಗುಡ್ಡ ಮಾಡ್ತಾರೆ ಅಂತ. ಹಂಗೆ ಮಾಡ್ತೀರಾ ಅಂತಾರೆ ಬಾಬಾ. ಹೇ ಕುಚ್ ಭಿ ನಹಿ, ಏನೂ ಇಲ್ಲ. ಉನ್ಕೋ ಸಬ್ ಕುಚ್ ಬನಾ ದೇತೆ ಹೇ, ಅದನ್ನೇ ಏನೇನೋ ಮಾಡಿಬಿಡ್ತಾರೆ. ऊंचा ऊंचा देख हिम्मत हीन हो जाते हैं. फिर भी वर्तमान समय जो भी तीनों ही हैं उनमें से आधा क्वालिटी ऐसी है जो अपने को कुछ बदल रहे हैं, अपने को कुछ बदल रहे हैं. इसलिए फिर भी बाप दादा हर्षित होते हैं. उन्होंने हिम्मत उल्लास कदम आगे बढ़ता हुआ देख हर एक से पूछे कि कौन महारथी घोड़े सवार प्यादे हैं, तो बता सकेंगे. ಯಾರು ಗೋಡೆ ಸವಾರು, ಯಾರು ಪ್ಯಾದೆ ಅಂತ ಹೇಳೋಕ್ಕಾಗತ್ತಾ? ಅಚ್ಚಾ, ಓಂ ಶಾಂತಿ.